ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ದೀಪಾವಳಿ ಹಬ್ಬದ 3ನೆಯ ದಿನವಾಗಿದೆ. ಇವತ್ತು ನಾವು ಗೋಪೂಜೆಯನ್ನು ಮಾಡ್ತಾ ಇದ್ದೇವೆ. ದೀಪಾವಳಿ ಹಬ್ಬವು ಕೇವಲ ದೀಪಗಳ ಹಬ್ಬ ಮಾತ್ರವಲ್ಲದೆ ಭಕ್ತಿ, ಶ್ರದ್ಧೆ ಮತ್ತು ಸಂಪ್ರದಾಯಗಳ ಸಂಕೇತವೂ ಆಗಿದೆ. ಗ್ರಾಮೀಣ ಸಮುದಾಯಗಳಲ್ಲಿ ಕೃಷಿ ಜೀವನ ಮತ್ತು ಪಶುಪಾಲನೆಯನ್ನು ಹೆಚ್ಚು ನಂಬಿರುವಂತಹ ಜನರು ಈ ಪೂಜೆಯನ್ನು ವಿಶೇಷವಾಗಿ ಮಾಡ್ತಾರೆ. ಕೃಷಿ ಆಧಾರಿತ ಜೀವನದಲ್ಲಿ ಹಸುವನ್ನು ದೇವತೆ ಅಂತ ಪರಿಗಣಿಸಲ್ಪಟ್ಟಿದ್ದು, ಗೋಮಾತೆಯನ್ನು ಪೂಜಿಸುವುದರಿಂದ ಧನ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ಹೆಚ್ಚು ಪಡೆಯಬಹುದು ಎಂಬ ನಂಬಿಕೆ ನಮ್ಮ ಜನರಲ್ಲಿದೆ. ಹಸುವಿಗೆ ಎಣ್ಣೆ ಸ್ನಾನ ಮಾಡಿಸಿ, ಕುಂಕುಮ, ಅಕ್ಷತೆ, ಹೂವಿನಿಂದ ಅಲಂಕಾರ ಮಾಡಿ ಆರತಿಯನ್ನು ಎತ್ತಿ ಪ್ರದಕ್ಷಿಣೆ ಹಾಕುವುದರಿಂದ ತುಂಬ ಒಳ್ಳೆಯದಾಗ್ತದೆ ಎಂಬ ನಂಬಿಕೆಯೂ ಇದೆ. ಹಸುವಿಗೆ ಹುಲ್ಲು, ಬೆಲ್ಲ, ಬಾಳೆಹಣ್ಣು ಮತ್ತು ತುಪ್ಪವನ್ನು ನೈವೇದ್ಯವಾಗಿ ಇವತ್ತು ನೀಡಲಾಗ್ತದೆ. ಗೋಪೂಜೆ ಎಂದರೆ ಕೇವಲ ಧಾರ್ಮಿಕ ಹಬ್ಬವಲ್ಲದೆ ಧಾರ್ಮಿಕ ವಿಧಿಯಲ್ಲದೆ ಇದು ಕೃತಜ್ಞತೆ ಮತ್ತು ಪರಿಸರ ಪ್ರೀತಿ, ಜೀವ ಸಂರಕ್ಷಣೆಯ ಸಂಕೇತವೂ ಆಗಿದೆ. ಇದರ ಮಹತ್ವ ಏನೆಂದರೆ, ಮಾತೆಯನ್ನು ದೇವತೆಗಳ ನಿವಾಸ ಅಂತಲೂ ಕರೀತಾರೆ. ಮುಕ್ಕೋಟಿ ದೇವತೆಗಳು ಗೋವಿನಲ್ಲಿ ವಾಸವಾಗಿರುವುದರಿಂದ ದೇವತೆಗಳೆಲ್ಲರೂ ಗೋಮಾತೆಯ ಅಂಗಾಂಗದಲ್ಲಿ ನೆಲೆಸಿರುವುದರಿಂದ ಇವತ್ತಿನ ದಿನ ಗೋಪೂಜೆಯನ್ನು ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ. ಮತ್ತು ಕಷ್ಟಕರ ಜೀವನದ ಆಧಾರವಾಗಿರುವ ಎತ್ತು, ಹಸುಗಳ ಸಹಾಯದಿಂದ ಕೃಷಿ ಕಾರ್ಯಗಳಲ್ಲಿ ನಾವು ತೊಡಗಿಸಿಕೊಳ್ಳುವುದರಿಂದ ಅವುಗಳನ್ನು ನಮ್ಮ ಕೆಲಸವು ಸುಲಭವಾಗ್ತದೆ. ಆದ್ದರಿಂದ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಸಲುವಾಗಿಯೂ ಕೂಡ ಈ ಗೋಪೂಜೆಯನ್ನು ಮಾಡುವುದು ಪದ್ಧತಿಯಾಗಿದೆ. ಪರಿಸರದ ಸಮತೋಲನದ ಸಂಕೇತವಾಗಿರುವ ಹಸುಗಳಿಂದ ದೊರೆಯುವ ಹಾಲು, ಗೋಮಯ ಇವುಗಳೆಲ್ಲವೂ ಪವಿತ್ರ ಮತ್ತು ಪರಿಸರ ಸ್ನೇಹಿಯೂ ಆಗಿದೆ. ಗೋಮಾತೆಯನ್ನು ಪೂಜೆ ಮಾಡುವುದರಿಂದ ಮನೆಗೆ ಲಕ್ಷ್ಮೀ ದೇವಿಯ ಕೃಪೆ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಇದರಿಂದ ಸಮೃದ್ಧಿ ಮತ್ತು ಐಶ್ವರ್ಯದ ಸಂಕೇತವೂ ಆಗಿದೆ. ಈ ಗೋಪೂಜೆ ಧಾರ್ಮಿಕ ಮತ್ತು ಶುದ್ಧತೆಯ ಸಂಕೇತವಾಗಿದೆ. ಯಾಕೆಂದರೆ ಗೋಪೂಜೆಯ ಸಮಯದಲ್ಲಿ ನಾವು ಗೋಮಯದಿಂದ ಮನೆ ಮತ್ತು ಮನೆಯ ಮುಂಭಾಗವನ್ನು ಶುದ್ಧೀಕರಿಸಿ ದೀಪವನ್ನು ಬೆಳಗುವುದರಿಂದ ಶಾಂತಿ ಮತ್ತು ಶುದ್ಧತೆಯ ಸಂಕೇತವಾಗಿದೆ ಈ ಗೋಪೂಜೆ.
ಸೂಪರ್